ನೀತಿ ಕತೆ. ಎಮ್ಮೆಯ ಅಜ್ಜಿ ಮತ್ತು ಸವಿತಾ. ಒಂದಾನೊಂದು ಕಾಲದಲ್ಲಿ ಕೂಡಲಿ ಎಂಬ ಚಿಕ್ಕ ಹಳ್ಳಿಯೊಂದು ಇತ್ತು. ವಯಸ್ಸಾದ ಅಜ್ಜಿಯಲ್ಲಿ ವಾಸಿಸುತ್ತಿದ್ದಳು. ಆಕೆಯ ಕೂದಲು ಬೆಳ್ಳಗಿತ್ತು, ಮುಖದಲ್ಲಿ ನೊರೆಯಿತ್ತು, ಆದರೆ ಕಣ್ಣುಗಳಲ್ಲಿ ತುಂಬ ಮಮತೆ ಮತ್ತು ಪ್ರೀತಿ ಹೊಳೆಯುತ್ತಿತ್ತು. ಹಳ್ಳಿಯ ಎಲ್ಲರೂ ಆಕೆಯನ್ನು ತುಂಬ ಇಷ್ಟಪಡುತ್ತಿದ್ದರು, ಏಕೆಂದರೆ ಆಕೆ ಯಾವಾಗಲೂ ನಗುತ್ತಾ ಸಂತೋಷವಾಗಿಯೇ ಇರುತ್ತಿದ್ದಳು, ಜೀವನ ಎಷ್ಟು ಕಷ್ಟವಾದರೂ ಕೂಡ. ಆ ಅಜ್ಜಿ ದೊಡ್ಡ ಆಲದ ಮರದ ಕೆಳಗಿನ ಸಣ್ಣ ಮನೆಯಲ್ಲಿ ಒಬ್ಬಳೇ ವಾಸಿಸುತ್ತಿದ್ದಳು. ಗಂಡ ಬಹಳ ವರ್ಷಗಳ ಹಿಂದೆಯೇ ಸತ್ತಿದ್ದ. ಮಕ್ಕಳು ಕೂಡ ಇರಲಿಲ್ಲ. ಆದರೂ ಆಕೆ ಎಂದಿಗೂ ದೂರು ಹೇಳುತ್ತಿದ್ದಿಲ್ಲ. ಪ್ರತಿದಿನ ಆಲದ ಮರದ ಕೆಳಗೆ ಕುಳಿತು ಹಳ್ಳಿಗರಿಗೆ ಮಾತನಾಡುತ್ತಿದ್ದಳು, ಸಲಹೆ ಕೊಡುತ್ತಿದ್ದಳು ಮತ್ತು ಯಾವಾಗಲೂ ನಗುತ್ತಿರುತ್ತಿದ್ದಳು. ಆ ಹಳ್ಳಿಯ ಜನರು ಶ್ರಮಜೀವಿಗಳು. ಕೆಲವರು ರೈತರು, ಕೆಲವರು ಕುಮ್ಮಾರರು, ಕೆಲವರು ಮಾರುಕಟ್ಟೆಯಲ್ಲಿ ಕೆಲಸ ಮಾಡುವವರು. ಕೆಲವೊಮ್ಮೆ ಮಳೆ ಬರದೆ ಬೆಳೆ ಒಣಗುತ್ತಿತ್ತು, ಕೆಲವೊಮ್ಮೆ ರೋಗ ಬಂದು ಕೆಲಸ ಹೋಗುತ್ತಿತ್ತು. ಹೀಗಾಗಿ ಹಲವರು ಚಿಂತೆಯಿಂದ ತುಂಬಿರುತ್ತಿದ್ದರು. ಒಂದು ದಿನ ಸವಿತಾ ಎಂಬ ಯುವತಿ ಅಜ್ಜಿಯ ಮನೆಗೆ ಬಂದಳು. ಅವಳ ಮುಖ ಕಣ್ಣೀರು ಮತ್ತು ಚಿಂತೆಯಿಂದ ತುಂಬಿತ್ತು. ಅಜ್ಜಿ ನಾನು ಏನು ಮಾಡೋದು ಗೊತ್ತಾಗ್ತಿಲ್ಲ. ನನ್ನ ಗಂಡ ಕೆಲಸ ಹುಡುಕಲು ನಗರಕ್ಕೆ ಹೋಗಿದ್ದಾನೆ, ಆದರೆ ಇಷ್ಟು ದಿನವೂ ಹಣ ಕಳಿಸಲಿಲ್ಲ. ನನ್ನ ಮಕ್ಕಳು ಹಸಿವಿನಿಂದ ಇದ್ದಾರೆ. ಅಜ್ಜಿ ನಗುತ್ತಾ ಹೇಳಿದಳು, ಕೂತುಕೋ ಮಗಳೇ. ಏನಾದರೂ ಕೆಟ್ಟದ್ದು ಆಗುತ್ತದೆ ಅಂದುಕೊಂಡರೆ ಹೃದಯವು ಕೆಟ್ಟದಾಗುತ್ತದೆ, ಒಳ್ಳೆಯದು ಆಗುತ್ತದೆ ಅಂದುಕೊಂಡರೆ ಮನಸ್ಸು ಹಗುರವಾಗುತ್ತದೆ. ಸವಿತಾ ಹೇಳಿದಳು, ಆದರೆ ಅಜ್ಜಿ, ಎಲ್ಲವೂ ಕೆಟ್ಟೋಗ್ತಿರೋ ಸಮಯದಲ್ಲಿ ಹೇಗೆ ಒಳ್ಳೆಯದು ಯೋಚಿಸಬಹುದು? ಅಜ್ಜಿ ಮತ್ತೆ ನಗುತ್ತಾ ಹೇಳಿದಳು, ನಿನಗೆ ಒಂದು ಕತೆ ಹೇಳ್ತೀನಿ ಮಗಳೇ. ಒಂದಾನೊಂದು ಕಾಲದಲ್ಲಿ ಒಬ್ಬ ಬಡ ಹುಡುಗನಿದ್ದ. ಅವನ ಬಳಿ ಹಣವೂ ಇರಲಿಲ್ಲ, ಊಟಕ್ಕೂ ಏನೂ ಇಲ್ಲ, ಕುಟುಂಬವೂ ಇಲ್ಲ. ಅವನು ನದಿಯ ದಡದಲ್ಲಿ ಕುಳಿತು ಅಳುತ್ತಿದ್ದ. ಅಲ್ಲಿ ಒಂದು ಹಳೆಯ ಅಜ್ಜಿ ಬಂದು ಹೇಳಿದಳು, ಏಕೆ ಅಳ್ತಾ ಇದ್ದಿ ಮಗ? ಹುಡುಗ ಹೇಳಿದ, ನನಗೇನೂ ಇಲ್ಲ, ನಾನು ಹೇಗೆ ಸಂತೋಷವಾಗಿರಲಿ? ಅಜ್ಜಿ ನಗುತ್ತಾ ಹೇಳಿದಳು, ನೋಡು ಮಗ, ನದಿ ಇದೆ, ಮರಗಳಿವೆ, ಸೂರ್ಯನ ಬೆಳಕೂ ಇದೆ, ನಿನ್ನ ಸುತ್ತಲೂ ಜೀವನ ಇದೆ. ನೀನು ಹೊಂದಿರುವುದನ್ನು ನೋಡಿದರೆ ಸಂತೋಷ ಸಿಗುತ್ತದೆ, ಇಲ್ಲದದ್ದನ್ನೇ ಯೋಚಿಸಿದರೆ ಎಂದಿಗೂ ದುಃಖವಾಗುತ್ತದೆ. ಹುಡುಗ ಮಾತು ಕೇಳಿ ಕಣ್ಣೀರು ಒರೆಸಿಕೊಂಡ. ಆ ದಿನದ ಅವನು ಪ್ರತಿದಿನ ಕೃತಜ್ಞತೆಯಿಂದ ಬದುಕತೊಡಗಿದ. ಅವನ ಮನಸ್ಸು ಬದಲಾಗಿದೆ, ಹಾಗೆ ಅವನ ಬದುಕೂ ಬದಲಾಗಿದೆ. ಅಜ್ಜಿ ಕತೆ ಮುಗಿಸಿ ಸವಿತಾಳ ಕಡೆ ನೋಡಿದಳು. ನೋಡು ಮಗಳೇ, ಆ ಹುಡುಗನ ಜೀವನ ಮಾಯೆಯಿಂದ ಬದಲಾಗಲಿಲ್ಲ, ಅವನ ಯೋಚನೆ ಬದಲಾಗಿದೆ. ನಮ್ಮ ಮನಸ್ಸು ಸಕಾರಾತ್ಮಕವಾಗಿದ್ದರೆ ನಾವು ಒಂದಾಗಿ ಬದುಕಬಹುದು. ಸವಿತಾ ತಲೆ ಆಡಿಸುತ್ತಾ ಹೇಳಿದಳು, ಹಾಗಾದರೆ ನಾನು ನಾಳೆಯಿಂದ ಒಳ್ಳೆಯದಾಗಿ ಯೋಚಿಸ್ತೀನಿ. ಅಜ್ಜಿ ನಗುತ್ತಾ ಹೇಳಿದಳು, ಅದು ಮೊದಲ ಹೆಜ್ಜೆ ಮಗಳೇ. ಕೆಲ ದಿನಗಳ ನಂತರ ಸವಿತಾಳಿಗೆ ಅವಳ ಗಂಡನಿಂದ ಪತ್ರ ಬಂತು. ನನಗೆ ನಗರದಲ್ಲಿ ಕೆಲಸ ಸಿಕ್ಕಿದೆ, ನಾನು ಹಣ ಕಳಿಸ್ತೀನಿ ಎಂದು ಬರೆಯಲಾಗಿತ್ತು. ಸವಿತಾಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವಳು ಓಡಿ ಹೋಗಿ ಅಜ್ಜಿ ಮನೆಗೆ ಬಂದು ಹೇಳಿದಳು, ಅಜ್ಜಿ, ನಿನ್ನ ಮಾತು ನಿಜ ಆಯಿತು, ನನ್ನ ಗಂಡನಿಗೆ ಕೆಲಸ ಸಿಕ್ಕಿದೆ. ಅಜ್ಜಿ ನಗುತ್ತಾ ಹೇಳಿದಳು, ನೋಡು ಮಗಳೇ, ಒಳ್ಳೆಯದಾಗಿ ಯೋಚಿಸಿದರೆ ಒಳ್ಳೆಯದೇ ಆಗುತ್ತದೆ. ಸಮಸ್ಯೆಗಳು ಎಲ್ಲರಿಗೂ ಇರುತ್ತದೆ, ಆದರೆ ಮನಸ್ಸು ಧೈರ್ಯದಿಂದ ಇರೋದು ಮುಖ್ಯ. ಆಮೇಲೆ ಆ ಅಜ್ಜಿ ಹಳ್ಳಿಯಲ್ಲೇ ಪ್ರಸಿದ್ಧಳಾಗಿದ್ದಳು. ಯಾರು ಚಿಂತೆಗೊಂಡರೂ ಅವಳ ಬಳಿಗೆ ಬಂದು ಸಲಹೆ ಕೇಳುತ್ತಿದ್ದರು. ಅವಳು ಹೇಳುತ್ತಿದ್ದ ಮಾತು ಒಂದೇ, ಒಳ್ಳೆಯದಾಗಿ ಯೋಚಿಸು, ಒಳ್ಳೆಯದೇ ಆಗುತ್ತದೆ. ಹೀಗೆ ನೋಡಿ, ನಾವು ಕೂಡ ನಮ್ಮ ಜೀವಿತದಲ್ಲಿ